ಎಲ್ಲ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಯಾವ ಡಿಪಾರ್ಟ್ಮೆಂಟಲ್ಲಾಗಲಿ ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಯತೀಂದ್ರ ಲೆಟ್ರ್ ಬೇಕು. ಯಾವ ಕೆಪಾಸಿಟಿ ಮೇಲೆ ಕೊಡ್ತೀರಿ? ನೀವೊಬ್ಬರು ಕೇವಲ ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗ್ಲಿಂದ ಒಳಗಡೆ ಬಂದಿರುವಂಥ ಒಬ್ಬ ಶಾಸಕ ಅಷ್ಟೇ. ಅದು ನಿಮ್ಮ ಅಪ್ಪನ ಕೃಪೆಯಲ್ಲಿ. ನೀವು ಪ್ರತಾಪ್ ಸಿಂಹನ ಕೆಲಸ ಇಲ್ಲದವನು ಅಂತ ಹೇಳ್ಬಿಟ್ಟು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ. ನಾನೊಬ್ಬ ಪತ್ರಕರ್ತ ಆಗಿ ಬಂದಿರೋನು. ನೀವೇನ್ರಿ ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದಾಕ್ಬಿಡಿ. ನಿಮ್ಮನ್ನು ಊರಿನಲ್ಲಿ ಯಂಕಣ್ಣ ಶೀನಣ್ಣನು ಗುರುತಿಸಲ್ಲ. ನಿಮಗೆ ಅಸ್ತಿತ್ವನೇ ಇಲ್ಲ ರೀ. ನಿಮ್ಮ ಅಪ್ಪನ ಸರ್ನೇಮ್ ಇಲ್ಲ ಅಂದರೆ ನೀವು ವಿಧಾನ ಪರಿಷತ್ತಿಗೆ ಹೋಗ್ತಾ ಇದ್ದೀರಾ, ನೀವು ಶಾಸಕರಾಗ್ತಿದ್ದೀರಾ. ನೀವು ಈ ಲೆಟರ್ನ ನೀವು ಎಲ್ಲರಿಗೂ ಟ್ರಾನ್ಸ್ಫರ್ ಲೆಟರ್ನ ಕೊಡ್ತಾಯಿದ್ದೀರಾ. ನಿಮ್ಮ ಅಪ್ಪನ ಹೆಸರಿಟ್ಕೊಂಡು ಅಸ್ತಿತ್ವ ಉಳಿಸ್ಕೊಂಡಿರೋರು ನೀವು. ಬೇರೆಯವ್ರ ಬಗ್ಗೆ ಕೆಲಸ ಇಲ್ಲ ಅದು ಇದು ಖಾಲಿ ಕೂತಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ. ನನಗೆ ಅಧಿಕಾರ ಇದ್ದಾಗ ಅಧಿಕಾರದ ಬಾಲದಲ್ಲಿ ಕೆಲಸ ಮಾಡ್ತಿದ್ದೆ. ಮೈಸೂರಲ್ಲಿ ಇವತ್ತು ಕಸ ತೆಗಿಯೋಕೆ ಪ್ರತಾಪ್ ಸಿಂಹ ಮಾಡ್ತಿರೋದು. ನಿಮ್ಮ ಅಪ್ಪ ಓಡಾಡ್ತಾರಲ್ಲ ಬರ್ತಾರಲ್ಲ, ಝೀರೋ ಟ್ರಾಫಿಕ್ ತೊಗೊಂಬಂದು ರಸ್ತೆ ಮಾಡಿಸಿರೋ ಪ್ರತಾಪ್ ಸಿಂಹ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ರೆ ಪ್ರತಾಪ್ ಸಿಂಹ. ಇವತ್ತು ಇಷ್ಟು ಕಾಮಗಾರಿ ನಡೀತಾ ಇರೋದು ಪ್ರತಾಪ್ ಸಿಂಹ ಮಾಡಿಸಿರೋದು. ನಿಮ್ಮಪ್ಪ ಏನು ಮಾಡಿಸಿದ್ರು ಹೇಳಿ ನೋಡೋಣ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ತಮಟೆ ಬಾರಿಸ್ಬೇಡಿ. ಈ ಥರ ನಿಮ್ಮ ಬೇರೆಯವ್ರ ಬಗ್ಗೆ ಹಗುರವಾಗಿ ಅವಹೇಳನಕಾರಿಯಾಗಿ ತುಚ್ಛವಾಗಿ ಮಾತಾಡುವಂಥದ್ದನ್ನು ದಯವಿಟ್ಟು ಬಿಡಿ. ನೀವೊಂದು ಮೆಡಿಕಲ್ ಡಿಗ್ರಿ ತೊಗೊಂಡಿರಿ, ಆ ಡಿಗ್ರಿಗಾದ್ರೂ ಒಂದು ಸ್ವಲ್ಪ ಮರ್ಯಾದೆ ಸಿಕ್ಕಲಿ. ನೀವು ಒಂದು ಡಿಗ್ರಿ ತಗೊಂಡು ಪ್ರೊಫೆಷನ್ ಮಾಡೋದು ಬದಲು ಬರೀ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಿದ್ದೀರಿ. ನಿಮ್ಮನ್ನೇನು ಕೇಳಿದ ಕೂಡಲೇ ನೀವು ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳ್ಸೋದು, ವರ್ಣಕ್ಕೆ ಬಂದು ನಿಂತ್ಕೊಳ್ಳಿ ಅಂತ. ಬನ್ನಿ ನೋಡೋಣ ಇಲ್ಲಿ ಮೈಸೂರು ಸಿಟಿನಲ್ಲಿ.